ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವ್ರು ನಂತರ ಹೊರಗಡೆ ಬಂದ ತಕ್ಷಣ ಶೋ ವಿರುದ್ಧವಾಗಿರ್ಬೋದು, ಅಲ್ಲಿರುವಂಥ ಕಂಟೆಸ್ಟೆಂಟ್ ವಿರುದ್ಧ ಆಗಿರ್ಬೋದು ಸಾಕಷ್ಟು ಜನ ಮಾತಾಡುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಡೀತಿದೆ. ನಿಮಗೆ ಗೊತ್ತಿರ್ಬೋದು, ಮೊನ್ನೆ ತಾನೇ ನಡೆದಂಥ ವಿಷಯ ಆ್ಯಶ್ ಅವರು ಮಾತಾಡಿರುವಂಥದ್ದು. ಹಳ್ಳಿ ಪವರ್ ಅನ್ನುವಂಥ ರಿಯಾಲಿಟಿ ಶೋಯಿಂದ ಹೊರಗಡೆ ಬಂದು ಅಲ್ಲಿ ಇರುವಂಥ ಅಕುಲ್ ಅವ್ರ ಮೇಲೆ ಸಾಕಷ್ಟು ಆರೋಪ ಮಾಡಿರುವಂಥದ್ದು, ಹಾಗೆ ಶೋ ವಿರುದ್ಧವೂ ಒಂದಿಷ್ಟು ಆರೋಪ ಮಾಡಿದ್ದಾರೆ. ಇದರ ವಿರುದ್ಧವಾಗಿ ನಟಿ ಅರ್ಪಿತಾ ಅವರು ಕೂಡ ಧ್ವನಿ ಎತ್ತಿದ್ರು. ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಅವರಿಗೆ DM ಮಾಡಿದ್ರು. ನೇರ ಚರ್ಚೆಗೆ ಕೂತ್ಕೊಳ್ಳೋಣ ಅನ್ನೋಂಥದ್ದು ಒಂದು ಮೆಸೇಜ್ ಕೂಡ ಹಾಕಿದ್ರು. ಅದಕ್ಕೆ ಆ್ಯಶ್ ಅವರು ಏನು ರಿಪ್ಲೈ ಮಾಡಿದ್ರು ಅನ್ನುವಂಥದ್ದು ಇವತ್ತು ತಿಳ್ಕೊಳ್ಳೋಣ. ನಮ್ಮ ಜೊತೆ ಅರ್ಪಿತಾ ಅವರಿದ್ದಾರೆ. ಇವರು ಕೂಡ ಪೇಟೆ ಹುಡುಗಿರ ಹಳ್ಳಿ ಲೈಫು ಒಂದು ಕಾರ್ಯಕ್ರಮದಲ್ಲಿ ಸೀಸನ್ 4 ಭಾಗಿಯಾಗಿದ್ದರು. ಬನ್ನಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನೀವು ಕೂಡ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಿರಿ, ಬಟ್ ನೇರ ಚರ್ಚೆಗೆ ಕೂತ್ಕೊಳ್ಳೋಣ ಅನ್ನುವಂಥದ್ದು ಕೂಡ ಹೇಳಿದ್ರಿ. ಬಟ್ ಅವ್ರಿಗೆ ನೀವು ಆ ಥರ ಹೇಳಿದಾಗ ಅವ್ರದ್ದು ರಿಪ್ಲೈ ಏನಾಗಿತ್ತು, ಏನು ಹೇಳಿದರು ನಿಮಗೆ ಇದ್ರ ಬಗ್ಗೆ? ಫಸ್ಟಿಗೆ ಅವಳ ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ನನಗೆ ಅನಿಸ್ತು, ಓಕೆ, ಶೀ ಈಸ್ ಡೂಯಿಂಗ್ ಸಮಥಿಂಗ್, ಏನೋ ಒಂಥರ ಫಿಶಿ ಅನ್ನಿಸ್ತು. ಶಿ ಈಸ್ ಡೂಯಿಂಗ್ ಇಟ್ ಫಾರ್ ಫೇಮ್ ಆರ್ ಪಬ್ಲಿಸಿಟಿ ಅಂತ. ಸೊ ನಾನು ಅವಳಿಗೆ ಕ್ಯಾಪ್ಷನ್ ಬರೆದ್ಬಿಟ್ಟು ಟ್ಯಾಗ್ ಮಾಡಿದೆ, ಈ ಥರ ಶೋ ಅಂದರೆ ನಿನಗೆ ಕರ್ಕೊಂಡೋಗಿ ಲಕ್ಸುರಿ ಲೈಫ್ ಕೊಡೋದಲ್ಲ, ಶೋ ಹೆಸರೇ ಹಳ್ಳಿ ಪವರ್, ಹಳ್ಳಿಲಿದ್ದು ಏನು ಮಾಡಬೇಕೋ ಆ ಥರ ಮಾಡಬೇಕಾಗಿರೋದು. ಒಂದು ಶೋ ಬಗ್ಗೆ ತಿಳ್ಕೊಳ್ದಲ್ಲೇ ಹೋಗಿ ಹೊರಗಡೆ ಬಂದು ಈ ಥರ ಮಾತಾಡೋದು ತಪ್ಪು ಅಂತ ಹಾಕಿದಾಗ ಅವಳು ನನಗೆ ಮೆಸೇಜ್ ಮಾಡಿದ್ಲು, ಹಾಯ್ ಅರ್ಪಿತಾ ಹೇಗಿದ್ದೀರಾ ಅಂತೆಲ್ಲ ಹೇಳಿಬಿಟ್ಟು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಿದ್ಲು. ನಾನು ಹೇಳಿದೆ, ನಾವು ಫೇಸ್ ಮಾಡಿದ್ದೀವಿ, ನಾವು ಬಯಸ್ಕೊಂಡಿದ್ದೀವಿ, ಬಟ್ ಈ ಥರ ಯಾರೂ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಿಲ್ಲ. ನಿಂಗೆ ಆ ಥರ ಏನಾದರೂ ಕನ್ಫ್ಯೂಷನ್ ಇದ್ದರೆ ಲೆಟ್ ಮಿ ಗಿವ್ ಯು ಕ್ಲಾರಿಟಿ, ಇಲ್ಲ ನೀನು ನಮಗೆ ಕ್ಲಾರಿಟಿ ಕೊಡು. ಯಾಕಂದರೆ ತುಂಬ ಜನ ಹುಡುಗಿರು ಆಸೆ ಇಟ್ಕೊಂಡು ನಂಗೆ ಮೆಸೇಜ್ ಮಾಡಿ ಸಜೆಷನ್ ತೊಗೊಂಡಿದ್ರು, ಈ ಶೋಗೆ ಹೋಗೋಕ್ಕೆ ಏನು ಮಾಡಬೇಕು ಅಂತ ಎಲ್ಲ ಹೇಳ್ಬಿಟ್ಟು. ಅವ್ರು ಇವಳು ಹೇಳಿದ ರೀತಿ ಬರೀ TRPಗೋಸ್ಕರ ಮಾಡಿದ್ರು, ಮತ್ತು ಇದು ಇನ್ಫ್ಲೂಯೆನ್ಸಿಂದ ಬಂದವ್ರಿಗೆ ಅಂತ ಇವಳೇನು ನೆಗೆಟಿವಿಟಿ ಸ್ಪ್ರೆಡ್ ಮಾಡಿದ್ಲಲ್ಲ, ಇದರಿಂದ ಅವ್ರಿಗೆಲ್ಲ ಯಾವ ಥರ ಬಂತು ಮೈಂಡು ಅಂತಂದರೆ, ಓಕೆ ಇದು ಬರೀ TRPಗೆ ಮಾಡ್ತಾರೆ, ಸ್ಕ್ರಿಪ್ಟೆಡ್ ಶೋ, ಮತ್ತು ಎಲ್ಲ ಇನ್ಫ್ಲೂಯೆನ್ಸಿಂದ ಬಂದವ್ರಿಗಷ್ಟೇ ಇದು, ನಮಗೇನು ಚಾನ್ಸ್ ಇಲ್ಲ, ಈ ಥರ ಮೈಂಡ್ಸೆಟ್ ಎಲ್ಲರಿಗೂ ಬಂದು ನನಗೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಐ ವಾಂಟೆಡ್ ಟು ಟೇಕ್ ಸ್ಟ್ಯಾಂಡ್ ಫಾರ್ ದೆಮ್. ಅವ್ರಿಗೋಸ್ಕರ ನನ್ನ ವಾಯ್ಸ್ ರೇಸ್ ಮಾಡಬೇಕನ್ನಿಸ್ತು. ಸೊ ಅವ್ರಿಗೆಲ್ಲ ಆನ್ಸರ್ ಮಾಡಬೇಕು. ಡೈರೆಕ್ಟ್ ಇಂಟರ್ವ್ಯೂ ಆಗಲಿ ಎಲ್ಲೋ ಡೈರೆಕ್ಟಾಗಿ ಸಿಗು, ಮಾತಾಡೋಣ ಅಂತ ಕೇಳಿದೆ. ಅವಳು ಆವಾಗ ತುಂಬ ಕೇಸಸ್ ನಡೀತಿದೆ ಆಲ್ರೆಡಿ ಆಲ್ ಓವರ್ ಇಂಡಿಯಾ, ನೇಪಾಳಲ್ಲಿ ಅದಾಗ್ತಾ ಇದೆ, ರೇಪ್ ಕೇಸಸ್ ಆಗ್ತಿದೆ, ಅದಕ್ಕೆ ಜಸ್ಟಿಸ್ ಕೊಡಿಸಿ, ನಂಗೆ ಆಲ್ರೆಡಿ ತುಂಬ ಮೀಡಿಯಾಸ್ ಹೈಪ್ ಕೊಡ್ತಾ ಇದೆ, ಇದರಿಂದ ನನಗೇನು ಅವಶ್ಯಕತೆ ಇಲ್ಲ ಕ್ಲಾರಿಟಿ ಕೊಡೋಕ್ಕೆ ಇದಕ್ಕೆ ಅಂತ ಹೇಳಿದ್ಮೇಲೆ, ಅವಳು ಹೇಳಿದಾಳೆ ಅಂತ ಹೇಳಿದ್ಮೇಲೆ ಅದಕ್ಕೆ ಪ್ರಾಪರಾಗಿ ಆನ್ಸರ್ ಕೊಡೋಕ್ಕೆ ರೆಡಿ ಇರಬೇಕು. ಸುಮ್ಮನೆ ಏನೋ ಬಂದ್ಬಿಟ್ಟು ಇದರಿಂದ ನನಗೆ ಪಾಪ್ಯುಲಾರಿಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಇವಾಗ ನನಗೆ ಶೂಟಿಂಗ್ ಇದೆ ಅದಿದೆ ಅಂತ ಎಸ್ಕೇಪ್ ಆಗ್ತಿರೋದು ಯಾಕೆ? ಅಲ್ಲಿ ಅಷ್ಟು ಇಂಟರ್ವ್ಯೂಸಲ್ಲಿ ಕುತ್ಕೊಂಡು ಮಾತಾಡಿದ್ಮೇಲೆ ಒಬ್ಬರು ಪಬ್ಲಿಕ್ ಕಡೆಯಿಂದ ಆಗಲಿ ಒಬ್ಬರು ಎಕ್ಸ್ ಕಂಟೆಸ್ಟೆಂಟ್ ಆಗಲಿ ಬಂದು ಕ್ವೆಶನ್ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ಮೇಲೆ ಅವಳು ನಿಜವಾಗ್ಲೂ ಅನುಭವಿಸಿ ಕುಗ್ಸಿ ಅವಳಿಗೆ ಅನ್ಯಾಯ ಆಗಿದೆ ಅಂದಮೇಲೆ ಅವಳು ಯಾಕೆ ಬರ್ತಿಲ್ಲ ಕುತ್ಕೊಂಡು ಮಾತಾಡ್ತೀನಿ ಅಂತ, ಯಾಕೆ ಅದಕ್ಕೆ ಆನ್ಸರ್ ಮಾಡ್ತಿಲ್ಲ ಅವಳು? ಸೊ ಇದು ನನ್ನ ಸ್ಟೇಟ್ಮೆಂಟ್. ಓಕೆ, ಅವರು ಹೊರಗಡೆ ಬಂದ್ರ ಜೊತೆಗೆ ಸೌಂದರ್ಯ ಅನ್ನೋ ಇನ್ನೊಬ್ರನ್ನ ಕೂಡ ಕರ್ಕೊಂಡು ಬಂದಿದ್ದಾರೆ. ಅವರಿಬ್ಬರು ಸೇರಿ ಈ ಥರ ಆರೋಪ ಮಾಡ್ತಿರ್ಬೋದು, ಆ ಶೋ ವಿರುದ್ಧವಾಗಿರ್ಬೋದು, ಹಾಗೆ ಅಕುಲ್ ಅವ್ರ ವಿರುದ್ಧನೂ ಈ ಥರದ್ದೆಲ್ಲ ಆರೋಪ ಮಾಡ್ತಿದ್ದಾರೆ. ಬಟ್ ಈ ಆರೋಪಗಳ ಬಗ್ಗೆ ನೀವೇನು ಹೇಳ್ತೀರಾ? ಇದೆಲ್ಲ ಅವ್ರು ಮಾಡ್ತಿರೋದು ಅಂದರೆ ಇದೆಲ್ಲ ಮಾಡ್ತಿರೋದು ನಿಜ ಅನಿಸುತ್ತಾ, ಅಥವಾ ಅವರು ಪಬ್ಲಿಸಿಟಿಗೋಸ್ಕರ ಈ ಥರದ ಗಿಮಿಕ್ಗಳು ಮಾಡ್ಕೋತಾ ಇದ್ದಾರೆ ಏನು ಅಂತ? ಯಾಕಂದರೆ ಅಲ್ಲಿ ರಿಯಾಲಿಟಿ ಶೋಗಳಲ್ಲಿ ಅವ್ರಿಗೆ ಆಗದೇ ಹೊರಗಡೆ ಬಂದರು, ಅಥವಾ ಈ ಥರದ ತೊಂದರೆಯಿಂದನೇ ಅವ್ರು ಹೊರಗಡೆ ಬಂದರು ಅನಿಸುತ್ತಾ? ಏನು ಅನಿಸುತ್ತೆ ನಿಮ್ಮ ಪ್ರಕಾರ? ಯಾಕಂದರೆ ನೀವು ಕೂಡ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ದೀರಿ, ಬಟ್ ಅದಕ್ಕೋಸ್ಕರ ಕೇಳ್ತಾರೆ. ತೊಂದರೆ ಆಗಿರ್ಬೋದು, ಹೋದ ತಕ್ಷಣ ಎಲ್ಲರಿಗೂ ಥ್ರೋಟ್ ಇನ್ಫೆಕ್ಷನ್ ಆಗೋದಾಗಲಿ, ಯಾಕಂದರೆ ಸಿಟಿಲಿದ್ದು ಹುಡುಗಿರು ಹಳ್ಳಿಗೆ ಹೋದ್ಮೇಲೆ ನೀರು ಕುಡಿದು ಚೇಂಜ್ ಆಗಿರುತ್ತೆ, ವೆದರ್ ಚೇಂಜ್ ಆಗಿರುತ್ತೆ, ಅಲ್ಲೇನೋ ಸಣ್ಣ ಪುಟ್ಟ ಹುಷಾರಿಲ್ಲದೆ ಜ್ವರ ಬಂದಿರೋದು, ಈ ಥರ ಥ್ರೋಟ್ ಇನ್ಫೆಕ್ಷನ್ನು ಅದೆಲ್ಲ ಆಗಿರುತ್ತೆ. ಬಟ್ ಅವ್ರಿಗೆ ಏನಾಗಿರುತ್ತೆ ಅಂದರೆ ಆ ಹಳ್ಳಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರಲ್ಲ, ಅವ್ರು ಅಂದ್ಕೊಂಡಿದ್ದ ಥರ ಅಲ್ಲಿ ಸಿಕ್ಕಿರೋದಿಲ್ಲ. ಸೊ ಅವ್ರೇನು ಮಾಡಿದ್ದಾರೆ, ಮೇ ಬಿ ಅವಳು ಸ್ನೇಹನೋ ಯಾರೋ ಹೊರಗೆ ಬಂದ್ರಲ್ಲ ಹೆಲ್ತ್ ರೀಸನ್ ಕೊಟ್ಬಿಟ್ಟು, ಸೌಂದರ್ಯ, ನಾನು ಅವ್ರದ್ದು ನೋಡಿಲ್ಲ, ಹೆಲ್ತ್ ರೀಸನ್ ಇರ್ಬೋದಿತ್ತು, ಬಟ್ ಅವ್ರು ಮುಂಚೆ ಯೋಚನೆ ಮಾಡಬೇಕಿತ್ತು, ಹೆಲ್ತ್ ರೀಸನ್ ಇಟ್ಕೊಂಡು ನನ್ನ ಕೈಲಿ ಆಡೋಕ್ಕಾಗ್ತಿತ್ತೋ ಇಲ್ವೋ. ಯಾಕಂದರೆ ಇವರೊಬ್ಬರನ್ನೇ ಕರೆದಿರಲಿಲ್ಲ ಆಡಿಷನ್ಗೆ, ತುಂಬ ಜನ ಬಂದಿದ್ದರು. ಹೆಲ್ತ್ ರೀಸನ್ ಇಟ್ಕೊಂಡು ನಾವು ಆಡ್ತೀವಿ, ಏನಾದರೂ ಆಗಲಿ ಪರವಾಗಿಲ್ಲ, ಕೊನೆವರೆಗೂ ಇದ್ದು ಪ್ರೂವ್ ಮಾಡ್ತೀವನ್ನೋ ಎಷ್ಟೋ ಹೆಣ್ಮಕ್ಳಿದ್ರು ಅಲ್ಲಿ ಆ ಶೋ ಅಲ್ಲಿ. ಇವ್ರು ಈ ಥರ ರೀಸನ್ ಕೊಟ್ಟು ಬಂದಾಗ ಆಬ್ವಿಯಸ್ಲಿ ಹೊರಗಡೆ ಇರೋರ್ಗು ಟ್ರಿಗರ್ ಆಗೇ ಆಗುತ್ತೆ. ಇಂಥವ್ರು ನೀನು ಕರ್ಕೊಂಡ್ರಿ ಶೋಗೆ, ಈ ಥರ ಕ್ವಿಟ್ ಮಾಡಿ ಬರ್ತೀನಿ, ಏನಾದರೂ ಆಗಲಿ ನಮಗೊಂದು ಸ್ಟೇಜ್ ಸಿಕ್ಕರೆ ಸಾಕು, ನಾವು ನಮ್ಮ ಎಬಿಲಿಟಿ ತೋರಿಸ್ಕೋತೀವಿ ಅನ್ನೋರು ಇರಬೇಕಾದ್ರೆ ಈ ಥರ ಕ್ವಿಟ್ ಮಾಡಿ ಬಂದು ರೀಸನ್ ಕೊಡೋದು ಸರಿಯಲ್ಲ ಅಂತ ನನ್ನ ಒಪಿನಿಯನ್. ಅವರು ಕ್ಯಾಮರಾ ಮುಂದೆ ಆದ ಒಂದು ತುಂಬ ಹೇಳ್ಕೊಂಡಿದ್ರು, ಇನ್ನೂ ನಾನು ಹೇಳಬಾರ್ದಂಥದ್ದು ಕೂಡ ಇದೆ, ಅದು ಹೇಳೋಕ್ಕಾಗ್ತಾ ಇಲ್ಲ ನನಗೆ, ಆ ಥರದ್ದೆಲ್ಲ ಅವರು ಹೇಳ್ಕೊಂಡಿದ್ದಾರೆ. ಬಟ್ ಇದು ನಿಮ್ಮ ಎದುರಿಗೆ ಹೇಳೋಕ್ಕಾಗ್ತಾ ಇಲ್ಲ ನನಗೆ, ಅಂಥದ್ದೆಲ್ಲ ಆ ಘಟನೆ ಅಲ್ಲಿ ನಡೆದಿದೆ ಅನ್ನುವಂಥ ವಿಚಾರ ಕೂಡ ಅವರು ಹೇಳಿದರು. ಈ ಹೇಳಿಕೆ ಬಗ್ಗೆ ನೀವೇನು ಹೇಳ್ತೀರಾ ಅಂತ?
ಇದು ನಾನು ಅಲ್ಲಿ ಏನು ನಡೆದಿದೆ ಅಂತ ಪಾಪ ಆ ಹುಡುಗಿರು ಏನು ಹೇಳಿದಾರಲ್ಲ ಅದಕ್ಕೆ ನಾನು ಜಸ್ಟಿಸ್ ಕೊಡ್ಸೋಕ್ಕೆ ನಾನು ರೆಡಿ ಇದ್ದೀನಿ. ಅಲ್ಲೇನು ಆಗಿದೆ ಅಂತ ಕುತ್ಕೊಂಡು ಇವರು ಮಾತಾಡಲಿ. ಒನ್ ಸೈಡ್ ಆಫ್ ದ ಸ್ಟೋರಿ ನೋಡಿಬಿಟ್ಟು ನಾವು ನಂಬೋಕ್ಕಾಗಲ್ಲ. ಅಲ್ಲೇನಾಗಿರ್ಬೋದು ಇಲ್ಲೇನಾಗಿರ್ಬೋದು ಅಲ್ವಾ. ಸೊ ಕುತ್ಕೊಂಡು ಮಾತಾಡೋಕ್ಕೆ ರೆಡಿ ಇದ್ದರೆ ಅವರು ಶೋ ಕಂಪ್ಲೀಟ್ ಆಗಲಿ, ಅಲ್ಲಿ ಶೋ ಅವ್ರನ್ನೂ ಕರೆಸ್ಲಿ, ಅದರ್ ಕಂಟೆಸ್ಟೆಂಟ್ಸು ಬರಲಿ, ಈ ಥರ ಆಗಿದೆಯಾ ಎರಡು ಕಡೆ ಒಪಿನಿಯನ್ ತಿಳ್ಕೊಬೇಕಲ್ಲ. ಅಲ್ಲಿ ಆಗಿರೋರಿಂದನೂ ನೀವು ಇಂಟರ್ವ್ಯೂ ಮಾಡಿ ತಿಳ್ಕೊಂಡ್ರೆ ಅವಾಗ ಎರಡು ಸೈಡ್ ಸ್ಟೋರಿ ಕೇಳಿದ್ಮೇಲೆ ನಾವು ಜಡ್ಜ್ ಮಾಡ್ಬೋದು ಅಲ್ಲಿ ಏನಾಗಿದೆ ಬಿಟ್ಟಿದೆ ಅಂತ. ಬಟ್ ಇವ್ರು ಏನು ಮಾಡ್ತಿದ್ದಾರೆ, ಇನ್ನೂ ಶೋನೇ ಕಂಪ್ಲೀಟ್ ಆಗಿಲ್ಲ, ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟು ಬರೀ ನೆಗೆಟಿವ್ ಆಗೇ ಹೇಳ್ತಾ ಇದ್ದಾರೆ. ಇವ್ರಿಗೇನು ಪಾಸಿಟಿವ್ ಆಗಿ ಆ ಶೋಯಿಂದ ಸಿಕ್ಕೇ ಇಲ್ಲ. ಫೇಮ್ ಆದರೂ ಆಗಲಿ, ಒಳ್ಳೆ ಲಾಂಚಲ್ಲಿ ಅವ್ರ ಬಗ್ಗೆ ಇಂಟ್ರಡಕ್ಷನ್ ಆಗಲಿ, ಇಲ್ಲ ಜನಗಳಿಂದ ಇನ್ನೂ ಇದ್ದಿದ್ರೆ ಇನ್ನೂ ಒಳ್ಳೆ ಒಪಿನಿಯನ್ ಬರ್ತಾ ಇತ್ತು ಅವ್ರ ಮೇಲೆ, ಇನ್ನೂ ಒಳ್ಳೆ ಫೇಮ್ ಬರ್ತಾ ಇತ್ತು. ಬಟ್ ಇವ್ರು ಅರ್ಧದಲ್ಲೇ ಬಂದ್ಬಿಟ್ಟು ಇದು ತುಂಬ ಎಫೆಕ್ಟ್ ಮಾಡಿದ್ರು ಅಂತ, ಎಲ್ಲರಿಗೂ ಡ್ಯಾಮೇಜ್ ಮಾಡಿದ್ರು ಅನಿಸ್ತಿದೆ. ನನಗೆ ನೇಮ್ ಫೇಮ್ ಅವಶ್ಯಕತೆ ಇಲ್ಲ, ನಾನು ಅದರಿಂದ ಹೋಗಿರೋದಲ್ಲ. ಯಾಕಂದರೆ ನನಗೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 1 ಮಿಲಿಯನ್ ಫಾಲೋವರ್ಸ್ ನನಗಿದ್ದಾರೆ ಅನ್ನೋದ್ಕಿಂತ ಅವರೇ ಹೇಳಿಕೆ ಕೊಟ್ಟಿದ್ರು. ಬಟ್ ಈ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ ನೀವು ಅಂತ? ಓಕೆ, 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಒಪ್ಕೋತೀವಿ. ಫಾಲೋವರ್ಸ್ ಇರೋರೆಲ್ಲ ಫೇಮಸ್ ಆಗಿಲ್ಲ, ಫೇಮಸ್ ಆಗಿರೋರಿಗೆಲ್ಲ ಫಾಲೋವರ್ಸ್ ಇಲ್ಲ. ಫಸ್ಟ್ ಅದು ಆ ಹುಡುಗಿ ಬಂದ್ಬಿಟ್ಟು ಅವಳ ರೂಟ್ಸ್ ಕರ್ನಾಟಕದಲ್ಲ. ಫಸ್ಟ್ ಆಫ್ ಆಲ್ ಬೇಸಿಕಲಿ ಅವಳು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಅವಳದು ಮೋಸ್ಟ್ ಆಫ್ ದ ರೀಲ್ಸ್ ಬೇರೆ ಲ್ಯಾಂಗ್ವೇಜಲ್ಲೇ ಇದೆ, ತಮಿಳು ಈ ಥರ ಬೇರೆ ಬೇರೆ. ನೀವು ಚೆಕ್ ಮಾಡಿ, ಕನ್ನಡದ್ದು ರೀಲ್ಸ್ ಏನು ಹಾಕಿದ್ದಾಳೆ ಅಂದರೆ ಬರೀ ಬೈಯೋದು, ಕೆಟ್ಟ ಮಾತು. ಸೊ ಏನು ಸಂದೇಶ ಕೊಡ್ತಿದ್ದಾಳೆ ಅವಳು? ಇಂಥವಳನ್ನ ಫಸ್ಟ್ ಚೂಸ್ ಮಾಡಿದ ತಪ್ಪು. ತುಂಬ ಜನ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಇದ್ದರು ತಗೊಂಡಿದ್ರೆ. ಇವಳು ಅಲ್ಲಿಂದ ಬಂದು ಪಾಪ್ಯುಲಾರಿಟಿಗೋಸ್ಕರನೇ ಮಾಡ್ತಾ ಇರೋದು ಅಂತ ಇದು ಎವಿಡೆಂಟಾಗಿ ಕಾಣಿಸ್ತಾ ಇದೆ ಇದು. ಸೊ ಅವಳು ಕ್ಲಾರಿಟಿ ಕೊಟ್ಟರೆ ಅವಾಗ ಮಾತಾಡೋರಿಗೂ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ಓಕೆ, ಇಲ್ಲ ಇವಳು ಹೇಳಿದ ನಿಜ, ಪಾಪ್ಯುಲಾರಿಟಿಗೆ ಬಂದಿಲ್ಲ ಅನ್ನೋದನ್ನ ಅವಳು ಪ್ರೂವ್ ಮಾಡ್ಕೊಳ್ಳಿ ಕುತ್ಕೊಂಡು. ಓಕೆ, ಈ ಶೋಗೆ ಅವರು ಡಿಸರ್ವ್ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಬಟ್ ಇನ್ನೂ ಕಾಣದೇ ಇರೋ ಟ್ಯಾಲೆಂಟ್ಗಳು ಬಹಳಷ್ಟು ಇದೆ. ಬಟ್ ಅಂಥವ್ರಿಗೆಲ್ಲ ಚಾನ್ಸ್ ಬಿಟ್ಟು ಇಂಥವ್ರಿಗೆ ಚಾನ್ಸ್ ಸಿಗುತ್ತಲ್ಲ, ಯಾಕೆ ಅಂತ? ಅಂದರೆ ಏನಾಗುತ್ತೆ ಅಂದರೆ ಇವಾಗ ಆಡಿಷನ್ನಿಂದ ಅಂತ ಅಷ್ಟೇ ಅಲ್ಲ, ಕೆಲವೊಂದು ಕಂಟೆಸ್ಟೆಂಟ್ಸ್ನಾಗಲಿ ಕೆಲವೊಂದು ಇವ್ರನ್ನ ನೋಡಿದಾಗ ಓಕೆ ಇವಳು ಯಾವುದೋ ಒಂದು ಚಿಕ್ಕ ರೋಲ್ ಮಾಡಿದ್ದಾಳೆ, ಅದನ್ನೇ ದೊಡ್ಡ ಹೀರೋಯಿನ್ ಆದವರೇ ಇಷ್ಟು ಬಿಲ್ಡಪ್ ತೊಗೊಂಡಿಲ್ಲ. ಹಂಗೆ ನೋಡಿದ್ರೆ ಯಾವುದೋ ಒಂದು ಸಣ್ಣ ರೋಲ್ ಮಾಡಿದ್ಮೇಲೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಅನ್ನೋದಿರಬೇಕು. ಕನ್ನಡ ಇಂಡಸ್ಟ್ರಿ ಇವಳಿಗೊಂದು ಚಾನ್ಸ್ ಕೊಟ್ಬಿಟ್ಟು ಇವಳಿಗೆ ಈ ಥರ ತೋರಿಸಿದ್ದಾರೆ, ಒಂದು ಹೆಸರು ತಂದು ಕೊಟ್ಟಿದ್ದಾರೆ. ಈ ಶೋಯಿಂದ ಇನ್ನೂ ತುಂಬ ಹೆಸರು ಬರ್ತಿತ್ತು ಅವಳಿಗೆ. ಅವಳು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಬೆಳ್ಕೊಂಡು ಹೋಗ್ತಾ ಇದ್ಲು. ಈ ಅಹಂಕಾರ ಇಟ್ಕೊಂಡಿರಲಿಲ್ಲ ಅಂದಿದ್ರೆ ಆ ಹುಡುಗಿ ಇವತ್ತಿನ ದಿನ ಒಂದೇ ಒಂದು ಒಳ್ಳೆ ಕಮೆಂಟ್ ಅವಳ ಬಗ್ಗೆ ನೋಡ್ತಾ ಇಲ್ಲ. ನೀವು ನೋಡಿರ್ಬೋದು, ಬೇಕಾದರೆ ಯಾರು ಬೇಕಾದರೂ ಚೆಕ್ ಮಾಡಿ, ಒಂದಾದರೂ ಒಳ್ಳೆ ಕಮೆಂಟು. ಅವಳು ಏನು ಮಾಡಿದ್ಲು, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬೆಳೆದು ಕನ್ನಡ ಪ್ರೋಗ್ರಾಮ್ನೇ ತುಳಿತಾ ಇದ್ದಾಳೆ, ಮತ್ತು ಕನ್ನಡ ಹುಡುಗಿರಿಗೆ ಮೋಸ ಆಗ್ತಿದೆ ಅಂದರೆ ಇದ್ರ ಬಗ್ಗೆ ನನಗೆ ಮಾತಾಡಲೇಬೇಕು ಅನ್ನಿಸ್ತು. ಅಷ್ಟು ಪಾಪ್ಯುಲಾರಿಟಿ ಇರೋಳು ಒಂದು ಸಲ ಹಳ್ಳಿ ಪವರ್ ಅಂದರೆ ಏನು ಅಂತ ತಿಳ್ಕೊಬೇಕಿತ್ತು ಅವಳು. ಮತ್ತು ಅದು ಪ್ರೋಮೋ ಸಾಂಗ್ ಕೇಳಿಸ್ಕೊಂಡಿದ್ದೀರಲ್ಲ, ಇದು ಹಳ್ಳಿ ಪವರು ಅಂತ ಹೇಳ್ಬಿಟ್ಟು, ಅದು ಕೇಳಿಸ್ಕೊಳ್ಳಿ. ಅದರಲ್ಲಿ ಏನಿದೆ, ಇಲ್ಲಿ ಮೇಕಪ್ ಇಲ್ಲ, ಇದು ರಟ್ಟೆ ಬಲ್ಲ ಅಂತ ಹೇಳಿರೋದು. ಸೊ ಅಷ್ಟು ಅರ್ಥ ಮಾಡ್ಕೊಳ್ಳೋ ಅಷ್ಟು ಅವಳಿಗೆ ಸೆನ್ಸ್ ಇಲ್ವಾ? ನಾನು ಸುಮ್ಮನೆ ರೀಲ್ಸ್ ಏನೋ ಬಂತು ಮಾಡಿದೆ ಅನ್ನೋ ಥರ ಅಲ್ಲ. ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಟ್ಯಾಗ್ಲೈನ್ ಏನಿದೆ ಅದರದ್ದು. ಸೊ ಅಲ್ಲಿ ನನಗೆ ಮೇಕಪ್ ಕೊಡಲಿಲ್ಲ, ನಮಗೆ ಅದನ್ನು ಕಸ್ಕೊಂಡ್ರು ಇದನ್ನು ಕಸ್ಕೊಂಡ್ರು ಅಂತ ಹೇಳಿದ್ರಲ್ಲ, ಪ್ರೋಮೋದಲ್ಲೇ ಇದೆ ಕಂಟೆಂಟ್. ಅದರಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು. ಅಲ್ಲೋಗಿ ಲಕ್ಸುರಿ ಲೈಫ್ ಕೇಳಿಬಿಟ್ಟು ನನಗೆ ಫಿಸಿಕಲ್ ಟಾಸ್ಕಲ್ಲಿ ನನಗೆ ಮಾಡೋಕ್ಕಾಗಿಲ್ಲ, ನಂಗೆ ಹೆಲ್ತ್ ಇಶ್ಯೂ ಇದೆ ಇದು. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ನಾವು ಮಾಡ್ತೀವಿ ಅನ್ನೋರಿದ್ದಾರೆ, ಒಂದು ಚಾನ್ಸ್ ಸಿಕ್ಕರೆ ಸಾಕು ಅನ್ನೋರಿದ್ದಾರೆ. ಈ ಥರ ಸಿಲ್ಲಿ ರೀಸನ್ನು ಎಲ್ಲರಿಗೂ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಪ್ರಾಬ್ಲಮ್. ನಾನು ಒಂದು ಹೆಣ್ಮಗಳಾಗಿ ಇದ್ದು ಅನುಭವಿಸಿ ಬಂದಿದ್ದೀನಿ. ಹಾಗಂತ ಅವ್ರು ಯಾರೂ ನಮ್ಗೆ ಕುತ್ತಿಗೆ ಹಿಡ್ದು ಹೇಳ್ಕೊಂಡು ಹೋಗಿಲ್ಲ. ಅಲ್ಲಿ ಇವರು ಸ್ವಂತ ಇಚ್ಛೆಯಿಂದ ಬಂದಿರೋದಲ್ವಾ. ಸ್ವಂತ ಇಚ್ಛೆಯಿಂದ ಬಂದಮೇಲೆ ಅವ್ರು ಇಲ್ಲ ನನಗೆ ಆಗೋವರೆಗೂ ನಾನು ಮಾಡ್ತೀನಿ ಅನ್ಬೇಕಿತ್ತು. ಅದ್ರ ಬದಲು ಈ ಥರ ಅರ್ಧದಲ್ಲಿ ಕ್ವಿಟ್ ಮಾಡಿ ಬಂದು ಈ ಥರ ರೀಸನ್ ಹೇಳೋದು ಇಟ್ ಈಸ್ ನಾಟ್ ಗುಡ್. ಅಂದರೆ ಇವ್ರು ಕೊಟ್ಟಂಥ ಹೇಳಿಕೆ ಇವಾಗ ಆಗಿರ್ಬೋದು. ಬಟ್ ನೀವು ಹೇಳಿದ್ರಿ ಈಕೆ ನಮ್ಮ ಕರ್ನಾಟಕದವಳಲ್ಲ, ಬೇರೆ ರಾಜ್ಯದಿಂದ ಬಂದಂಥವಳು ಅಂತೆಲ್ಲ ಹೇಳಿದೆ. ಬಟ್ ಇನ್ನೂ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಜನರು ಇದ್ದಾರೆ. ಈ ಹೇಳಿಕೆ ಕೊಟ್ಟ ನಂತರ ಅವ್ರಿಗೂ ಒಂದು ಕನಸಿರುತ್ತೆ, ನಾನು ಏನೋ ರಿಯಾಲಿಟಿ ಶೋ ಅಲ್ಲಿ ಸಾಧನೆ ಮಾಡಬೇಕು, ನಾನು ಒಂದು ಗುರ್ಸ್ಕೋಬೇಕು ಅಂದ್ಕೊಂಡು ಒಂದು ಹೆಜ್ಜೆ ಇಡೋಕ್ಕಂತ ತಯಾರಾಗಿರ್ತಾರೆ. ಬಟ್ ಈ ಹೇಳಿಕೆಯಿಂದ ಅವರೇನಾದರೂ ಹಿಂದೆ ಸರಿಯುವಂಥ ಸಾಧ್ಯತೆ ಆಗುತ್ತಾ ಏನು ಅಂತ? ಆಬ್ವಿಯಸ್ಲಿ ಹಾಗೇ ಇದೆ ಇದು. ಯಾಕಂದರೆ ಆಲ್ರೆಡಿ ನನಗೆ ತುಂಬ ಜನ ನನ್ನ ಇಂಟರ್ವ್ಯೂ ನೋಡಲಿಲ್ಲದಕ್ಕೂ ಮುಂಚೆ ಫೋನ್ ಮಾಡಿಬಿಟ್ಟು, ಅರ್ಪಿತಾ ನಾವು ಇದೇ ಥರ ಅಂದ್ಕೊಂಡಿದ್ವಿ, ಈ ಶೋ ಮೇ ಬಿ TRP ಮತ್ತು ಇನ್ಫ್ಲೂಯೆನ್ಸಿಂದ ಬರೋರಿಗಷ್ಟೇ, ನಿಂದು ವಿಡಿಯೋ ನೋಡಿದ್ಮೇಲೆ ನಮಗೆ ಸ್ವಲ್ಪ ಕ್ಲಾರಿಟಿ ಸಿಕ್ತು ಅಂತ ತುಂಬ ಜನ ಹೇಳಿರೋದು ಇದೆ. ಸೊ ಆಲ್ರೆಡಿ ತುಂಬ ಜನದ ಮೈಂಡಲ್ಲಿ ಬಂದುಬಿಟ್ಟಿದೆ, ಮೇ ಬಿ ಇರಬಹುದೇನೋ, ಹಿಂಗೆ ಆಗುತ್ತೆ, ಇವಳೇನೋ ಬಂದ್ಬಿಟ್ಟು ಧ್ವನಿ ಎತ್ತಿದ್ದಾಳೆ
ಅವಳು ಮಾತಾಡಿರೋದಕ್ಕೆ ನಿಮಗೆಲ್ಲ ಉರಿ ಬಂದಿದೆ, ಅದಕ್ಕೆ ನೀವು ಮಾತಾಡ್ತಿದ್ದೀರಾ ಅಂತ ಹೇಳಿದ್ದಾರೆ. ಅದಕ್ಕೆ ಎರಡೂ ಸೈಡ್ ಆಫ್ ದ ಸ್ಟೋರಿ ಕೇಳಿದಾಗಲೇ ನಾವು ಒಂದು ಶೋ ಬಗ್ಗೆ ಆಗಲಿ ಅಲ್ಲಿ ನಡೀತಿರೋದ್ರ ಬಗ್ಗೆ ಆಗಲಿ ಜಡ್ಜ್ ಮಾಡ್ಬೋದು. ಇಲ್ಲ ಕುತ್ಕೊಂಡು ನೀಟಾಗಿ ಕ್ಲಾರಿಟಿ ಕೊಟ್ಟು ಯಾವುದೋ ಒಂದು ಸ್ಟೇಜಲ್ಲಿ ಕುತ್ಕೊಂಡು ಈ ಥರ ಆಯಿತು, ಅವ್ರನ್ನೂ ಕರೆಸಿ ನಾನು ಮಾತಾಡ್ತೀನಿ. ಇಲ್ಲ ಫಸ್ಟ್ ಆಫ್ ಆಲ್ ಇವಳಿಗೆ ಅದು ರೈಟ್ಸೇ ಇಲ್ಲ ಇವಾಗ ಆ ಥರ ಕೇಳೋಕ್ಕೆ. ಯಾಕಂದರೆ ತಿಳ್ಕೊಳ್ದಲ್ಲೇ ಹೋಗಿದ್ದಾಳೆ ಶೋಲ್ಲಿ ಏನು ನಡೆಯುತ್ತೆ ಬಿಡುತ್ತೆ ಅಂತ. ತಿಳಿದಲ್ಲೇ ಹೋಗಿ ಬಂದಿರೋದು ಇವಳು ತಪ್ಪು. ಸೊ ಹೋಗೋಕ್ಕೆ ಮುಂಚೆ ಇವಳೆಲ್ಲ ಕೇಳಿಬಿಟ್ಟು ಮಾಡಿಲ್ಲ ಅಂದಿದ್ರೆ ಆವಾಗ ಇವಳು ಬ್ಲೇಮ್ ಮಾಡ್ಬೋದಿತ್ತು, ಆ ಚಾನಲ್ ಬಗ್ಗೆ ಆಗಲಿ ಶೋ ಬಗ್ಗೆ ಆಗಲಿ ಏನಾದರೂ ಆಗಲಿ. ತಿಳಿದಲ್ಲೇ ಹೋಗಿ ಬಂದು ಈ ಥರ ಎಲ್ಲ ಮಾತಾಡೋದು ತುಂಬ ದಡ್ಡತನ ಅನಿಸ್ತಾ ಇದೆ ಇದರಲ್ಲಿ. ಅಂದರೆ ನೀವು ಇದು ವಿರುದ್ಧ ಧ್ವನಿ ಎತ್ತಿದ್ದೀರಾ, ಅಂದರೆ ನಿಮ್ಮ ವಿರುದ್ಧ ಮಾತಾಡಿದ್ರೆ ಒಂದಿಷ್ಟು ಸಾಕಷ್ಟು ಜನ ಹೇಳ್ತಾರೆ ನೀವು ಫೇಮಸ್ ಆಗಲಿಕ್ಕೋಸ್ಕರ ಅವ್ರ ವಿರುದ್ಧ ಮಾತಾಡ್ತಿದ್ದೀರಾ, ಈ ಥರ ಧ್ವನಿ ಎತ್ತಿದ್ದೀರಾ ಅಂತ ಒಂದಿಷ್ಟು ಜನ ಸಾಕಷ್ಟು ಜನ ಕಮೆಂಟ್ಸಲ್ಲಿ ಹೇಳ್ತೀರಾ. ಬಟ್ ಈ ಥರ ಹೇಳಿಕೆ ಕೊಡೋರಿಗೆ ನಿಮ್ಮ ವಿರುದ್ಧ ಏನು ಹೇಳ್ತೀರಾ? ಯಾಕಂದರೆ ನೀವು ಧ್ವನಿ ಎತ್ತೋಕ್ಕೆ ಮೂಲ ಕಾರಣ ಏನು ಅಂತ ಇದ್ರ ವಿರುದ್ಧ? ಓಕೆ, ನಾನು ಪ್ಯಾಟೆ ಹುಡುಗಿರ ಹಳ್ಳಿ ಸೀಸನ್ 4ಅಲ್ಲೂ ಆಡಿಷನ್ ಟೈಮಲ್ಲಿ ಕಾಂಟ್ರವರ್ಸಿ ಆದಾಗ ಆ ಟೈಮಲ್ಲೂ ನಾನು ಧ್ವನಿ ಎತ್ತಿದ್ದೆ, ಮಾತಾಡಿದ್ದೆ, ಸ್ಟುಡಿಯೋಲ್ಲಿ ಕೂತ್ಕೊಂಡು ಅದಕ್ಕೇನು ಜಸ್ಟಿಸ್ ಬೇಕೋ ಕೊಡಿಸಿದ್ದೆ. ಸೊ ಈ ಸಲ ಆದಾಗ್ಲೂ ಆ ಹೆಣ್ಮಕ್ಳು ನನಗೆ ಕಾಂಟ್ಯಾಕ್ಟ್ ಮಾಡಿ ಎಷ್ಟೋ ಜನ ನನಗೆ ಕೇಳಿದ್ರಿಂದ ಕ್ವೆಶನ್ ಮಾಡಿದ್ರಿಂದ ಅವ್ರ ಪರವಾಗಿ ನಾನು ಈ ಸಲನೂ ಕ್ವೆಶನ್ ಮಾಡಿದ್ದೀನಿ, ಈ ಸಲನೂ ಕೇಳ್ತೀನಿ. ನೆಕ್ಸ್ಟ್ ಯಾವುದೇ ರೀತಿ ಸಮಸ್ಯೆ ಆದರೂ ಹೆಣ್ಮಕ್ಳು ಹೋಪ್ಸ್ ಇಟ್ಕೊಂಡಿರೋರಿಗೋಸ್ಕರ ನಾನು ಯಾವಾಗಲೂ ಧ್ವನಿ ಎತ್ತು ಮಾತಾಡ್ತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.